ಮಾಘ ಪುರಾಣದ 26ನೆಯ ಅಧ್ಯಾಯ. ಗೃತ್ಸಮದನು ಜಹ್ನು ಮುನಿಗೆ ಹೀಗೆಂದು ಹೇಳಿದನು. ಮುನಿಶ್ರೇಷ್ಠನೇ, ಕೇಳು. ಈ ರೀತಿಯಾಗಿ ತನ್ನ ಉಪದೇಶದಂತೆ ತೀರ್ಥಯಾತ್ರೆಗಳನ್ನು ಮಾಡಿ ಪಾಪಗಳಿಂದ ಮುಕ್ತನಾಗಿ ತನ್ನಲ್ಲಿಗೆ ಬಂದಿರುವ ವಿಶೃಂಖಲನನ್ನು ನೋಡಿ ದಯಾಮೂರ್ತಿಯಾದ ವೀರವ್ರತನು ಹೀಗೆಂದನು. ವಿಪ್ರನೇ, ನಿನ್ನ ಪಾಪಗಳೆಲ್ಲವೂ ನಶಿಸಿದವು. ನೀನು ಈಗ ಬ್ರಾಹ್ಮಣ ತೇಜಸ್ಸನ್ನು ಮಂತ್ರಗಳಿಂದಲೂ ಪವಿತ್ರವಾದ ಜಲದಿಂದಲೂ ಸ್ನಾನ ಮಾಡಿಸಿ ಪರಮ ಪವಿತ್ರನನ್ನಾಗಿ ಮಾಡುವೆನು ಎಂದು ಹೇಳಿ ದರ್ಭೆಗಳಿಂದ ಮಂತ್ರಪೂರಿತವಾದ ಜಲದಿಂದ 3 ದಿನಗಳು ನಿರಾಹಾರನಾದ ಆ ಬ್ರಾಹ್ಮಣನಿಗೆ ಸ್ನಾನ ಮಾಡಿಸಿದನು. ಇದರಿಂದ ವಿಶೃಂಖಲನು ಪಾತಕಗಳಿಂದ ಮುಕ್ತನಾಗಿ ಪವಿತ್ರನಾದನು. ನಂತರ ಆ ಬ್ರಾಹ್ಮಣನಿಗೆ ವೀರವ್ರತನು ಸಮಸ್ತ ಧರ್ಮಗಳನ್ನು ಉಪದೇಶ ಮಾಡಿದನು. ವೇದೋಕ್ತನಾಗಿ ಗೃಹಸ್ಥನಾಗುವಂತೆ ಆಜ್ಞೆ ಮಾಡಿದನು. ಅವನಿಗೆ ಈ ರೀತಿಯಾಗಿ ನೀತಿ ಬೋಧನೆಯನ್ನು ಮಾಡಿದನು. ಎಲೈ ಬ್ರಾಹ್ಮಣನೇ, ಸನಾತನ ಧರ್ಮವನ್ನು ಅವಲಂಬಿಸು. ಭಕ್ತಿಯಿಂದ ಸಜ್ಜನರ ಸೇವೆಯನ್ನು ಮಾಡು. ನಿತ್ಯ ಕರ್ಮಗಳನ್ನು ಬಿಡಬೇಡ. ಇಂದ್ರಿಯಗಳನ್ನು ನಿಗ್ರಹಿಸು. ಶ್ರೀಹರಿಯನ್ನು ಪೂಜಿಸು. ಪರರ ತಪ್ಪುಗಳನ್ನು ಎಣಿಸಬೇಡ. ಪರಸ್ತ್ರೀಯರನ್ನು ತಾಯಿಯಂತೆ ಭಾವಿಸು. ಅತಿಥಿಗಳನ್ನು ಅವಮಾನಿಸಬೇಡ. ಪಿತೃತಿಥಿಗಳಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡು. ಚಾಡಿಗಳನ್ನು ಹೇಳಬೇಡ. ರಾಮಾಯಣ, ಮಹಾಭಾರತವೇ ಮೊದಲಾದ ಇತಿಹಾಸಗಳನ್ನು, ಭಾಗವತ ಆದಿಯಾದ ಪುರಾಣಗಳನ್ನು, ಮನು ಮೊದಲಾದ ಧರ್ಮಶಾಸ್ತ್ರಗಳನ್ನು ನಿರಂತರವೂ ವ್ಯಾಸಂಗ ಮಾಡುತ್ತಿರು. ಸಂಕೋಚವಿಲ್ಲದೆ ಹರಿನಾಮ ಸಂಕೀರ್ತನವನ್ನು ಮಾಡುತ್ತಿರು. ತುಳಸಿ ದಳದಿಂದ, ಬಿಲ್ವಪತ್ರದಿಂದ ಮಾಧವನನ್ನು, ಪಾರ್ವತಿ ಪತಿಯನ್ನು ನಿತ್ಯವೂ 1 ಸಲವಾಗಲಿ ಪೂಜಿಸುತ್ತಿರು. ತುಳಸಿ ದಳದಿಂದ ಕೂಡಿದ ಶ್ರೀಹರಿಯ ಪಾದತೀರ್ಥವನ್ನು ಸ್ವೀಕರಿಸು. ಸದಾ ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನೇ ಭುಜಿಸು. ಮನೆಗೆ ಬಂದ ಅತಿಥಿಗಳಿಗೆ, ಯತೀಶ್ವರರಿಗೆ, ಯೋಗಿಗಳಿಗೆ, ಬ್ರಹ್ಮಚಾರಿಗಳಿಗೆ, ದೀನರಿಗೆ ತೃಪ್ತಿಯನ್ನು ಉಂಟುಮಾಡು. ತಂದೆ ತಾಯಿಗಳ ಸೇವೆಯನ್ನು ಮಾಡು. ನಿತ್ಯವೂ ಅಗ್ನಿಹೋತ್ರವನ್ನು ಆಚರಿಸು. ಕಾಮ ಕ್ರೋಧಾದಿ ಅಂತಃಶತ್ರುಗಳನ್ನು ನಾಶ ಮಾಡು. ಈ ಜಗತ್ತಿನ ಪುಣ್ಯ ಪಾಪಗಳಿಗೆಲ್ಲ ಮನಸ್ಸೇ ಕಾರಣವಾದುದು. ಆದುದರಿಂದ ಮನಸ್ಸನ್ನು ನಿಗ್ರಹಿಸು. ಪ್ರತಿ ಮಾಘ ಮಾಸದಲ್ಲಿಯೂ ಉದಯ ಕಾಲದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸುವುದು ಮರೆಯಬೇಡ. ಈ ಮಾಘವ್ರತವು 1000 ಅಶ್ವಮೇಧ ಯಾಗಗಳಿಗಿಂತಲೂ ಹೆಚ್ಚಿನ ಫಲವನ್ನು ಕೊಡುವುದು. ಈ ಮಾರ್ಗದಲ್ಲಿ ನಡೆದರೆ ಇಹಲೋಕದಲ್ಲಿ ಸಮಸ್ತ ಮಂಗಳಗಳನ್ನು ಪಡೆದು ಕೊನೆಯಲ್ಲಿ ವಿಷ್ಣು ಲೋಕವನ್ನು ಸೇರುವೆ ಎಂದು ಹೇಳಿದನು. ವಿಶೃಂಖಲನು ತನ್ನ ಗುರುವಾದ ವೀರವ್ರತನು ಉಪದೇಶ ಮಾಡಿದಂತೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದನು. ಸಮಸ್ತ ಧರ್ಮಗಳನ್ನು ಪಾಲಿಸುತ್ತಿದ್ದನು. ದೇಹಾಂತರದಲ್ಲಿ ಶ್ರೀಹರಿ ಸನ್ನಿಧಾನವನ್ನು ಸೇರಿ ಶಾಶ್ವತ ಸುಖವನ್ನು ಪಡೆದನು. ಆದ್ದರಿಂದ ಪಾತಕಿಗಳು ಪ್ರಾಯಶ್ಚಿತ್ತ ಮಾರ್ಗದಿಂದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇಲ್ಲಿಗೆ ಮಾಘ ಪುರಾಣದ 26ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.